ओम व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಆ ದೇವವ್ರತ ಅರ್ಥಾತ್ ಭೀಷ್ಮಾಚಾರ್ಯರ ಒಂದು ವಿದ್ಯಾಭ್ಯಾಸದ ಅವಧಿಯನ್ನ, ಆ ವೃತ್ತಾಂತವನ್ನ, ಯಾರ್ಯಾರ ಹತ್ರ ಎಷ್ಟೆಷ್ಟು ವರ್ಷ ಅಧ್ಯಯನ ಮಾಡಿದ್ರು ಅಂತೆಲ್ಲವನ್ನು ಕೂಡ ಹೇಳಿ, ಕೊನೆಗೆ ಆ ದೇವವ್ರತ ಬಂದು ತನ್ನ ತಂದೆಯ ಹತ್ತಿರ ಇದ್ದುಕೊಂಡು ವಿಶೇಷವಾಗಿ ತನ್ನ ತಂದೆಯ ಸೇವೆಯನ್ನು ಮಾಡ್ತಾ ಅವರನ್ನು ಸಂತೋಷಪಡಿಸಿದ, ತಾನು ಕೂಡ ಸಂತೋಷಪಟ್ಟ ತಂದೆಯ ಸೇವೆಯಲ್ಲಿ ಏನೇ ಅಂತ ಅಷ್ಟು ವಿಚಾರವನ್ನು ಹಿಂದೆ ನಾವು ನೋಡಿದ್ವಿ. ಮತ್ತೆ ಮುಂದೆ 56ನೇ ಶ್ಲೋಕದಿಂದಾಗಿ ಮಹಾಭಾರತದಲ್ಲಿ ಬರುವಂತಹ ಇನ್ನೊಂದು ವಿಶಿಷ್ಟವಾದಂತಹ ಪಾತ್ರ, ಅದು ಕೃಪಾಚಾರ್ಯರ ಪಾತ್ರ. ಅಂತಹ ಕೃಪಾಚಾರ್ಯರ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನ, ಅವರು ಯಾರು, ಅವರ ಹುಟ್ಟಿನ ಪ್ರಸಂಗ ಏನು ಅಂತ ತಿಳಿಸ್ತಾ ಹೋಗ್ತಾರೆ 56ನೇ ಶ್ಲೋಕದಿಂದ. ಯದೈವ ಗಂಗಾ ಸುಸುವೇಷ್ಟಮಂ ಸುತಂ ತದೈವ ಯಾತೋ ಮೃಗಯಾಂಸ ಶಂತನು. ಶರದ್ವತೋ ಜಾತಂ ಅಪಶ್ಯದುತ್ತಮಂ ವನೆ ವಿಸೃಷ್ಟಂ ಮಿಥುನಂ ತ್ವಯೋನಿಜಂ. ಪದಚ್ಛೇದ. ಯದಾ ಏವ ಗಂಗಾ ಸುಷುವೆ ಅಷ್ಟಮಂ ಸುತಂ ತದಾ ಏವ ಯಾತಃ ಮೃಗಯಾಂ ಸಹ ಶಂತನುಃ. ಶರದ್ವತಃ ಜಾತಂ ಅಪಶ್ಯತ್ ಉತ್ತಮಂ ವನೆ ವಿಸೃಷ್ಟಂ ಮಿಥುನಂ ತು ಅಯೋನಿಜಂ. ಈ ಸಂದರ್ಭದಲ್ಲಿ ಇನ್ನೊಂದು ವಿಶಿಷ್ಟ ಘಟನೆ ಆಯಿತು ಅಂತ ಹೇಳ್ತಾರೆ. ಯಾವ ಸಂದರ್ಭದಲ್ಲಿ ಅಂತಂದ್ರೆ, ಯದೈವ ಗಂಗಾ ಸುವೆ ಅಷ್ಟಮಂ ಸುತಂ, ಯಾವಾಗ ಗಂಗೆ ಅಷ್ಟಮಂ ಸುತಂ 8ನೇ ಮಗವನ್ನ ಸುಷುವೆ ಹಡೆದಳು, ಅರ್ಥಾತ್ ಯಾವಾಗ ದೇವವ್ರತನ ಜನನ ಆಯ್ತೋ ಆ ಸಂದರ್ಭದಲ್ಲಿ ಶಂತನು ಮನೆಯಲ್ಲಿರ್ಲಿಲ್ಲ. ತದೈವ ಯಾತಃ ಮೃಗಯಾಂಸ ಶಂತನು. ಆ ಟೈಮಲ್ಲಿ ಶಂತನು ಎಲ್ಲಿಗೆ ಹೋಗಿದ್ದ? ಮೃಗಯಾಮ್. ಮೃಗಯಾಮ್ ಅಂದ್ರೆ ಬೇಟೆಯಾಡ್ಲಿಕ್ಕೆ ಅಂತ ಕಾಡಿಗೆ ಹೋಗಿದ್ದ. ಕಾಡಿಗೆ ಹೋದಾಗ ಏನಾಯ್ತು, ಅಲ್ಲಿ ಶರದ್ವತೋ ಜಾತಂ, ಶರದ್ವಾನ್ ಎನ್ನುವಂತ ಒಬ್ಬ ಋಷಿಗಳು, ಅವರಿಂದ ಇಬ್ಬರು ಮಕ್ಕಳು ಹುಟ್ಟಿದ್ರು. ಮಿಥುನಂ ಅಂದ್ರೆ ಜೋಡಿ ಅಂತ. ಇಬ್ಬರು ಮಕ್ಕಳು ಹುಟ್ಟಿದ್ರು. ಅವ್ರು ಹೇಗಿದ್ರು? ಅಯೋನಿಜಂ ಅಂದ್ರೆ ತಾಯಿಯ ಗರ್ಭ ಪ್ರವೇಶ ಮಾಡದೇನೆ ಹುಟ್ಟಿದಂಥವ್ರು ಅಂತ ಅಯೋನಿಜರು ಅಂತ ಕರೀತಾರೆ. ಹಾಗೆ ಅಯೋನಿಜರಾದಂತಹ ಇಬ್ಬರು ಮಕ್ಕಳನ್ನ, ಒಂದು ಗಂಡು ಮತ್ತು ಒಂದು ಹೆಣ್ಣು, ಅವರಿಬ್ಬರನ್ನ ವನೇ ವಿಸೃಷ್ಟಂ, ಮಕ್ಕಳು ಹುಟ್ಟಿದ್ರು, ಅವರನ್ನ ಕಾಡಿನಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ರು ಶರದ್ವಾನ್ ಋಷಿಗಳು. ಅಂತಹ ಋಷಿಗಳನ್ನ ಈ ಶಂತನು ನೋಡಿದ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಒಟ್ಟಿನಲ್ಲಿ ಭೀಷ್ಮನ ಜನನ ಸಂದರ್ಭದಲ್ಲಿಯೇನೆ ಕಾಡಿನಲ್ಲಿ ಶರದ್ವಾನ್ ಎಂಬ ಋಷಿಗಳಿಂದ ಹುಟ್ಟಿದಂತಹ ಇಬ್ಬರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು, ಅವರಿಬ್ಬರು ಅಯೋನಿಜರು. ಹೇಗೆ ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. ಅಂತಹ ಅಯೋನಿಜರಾದಂತಹ ಇಬ್ಬರು ಮಕ್ಕಳನ್ನ ಈ ಒಂದು ಶಂತನು ನೋಡಿ ಏನ್ ಮಾಡಿದ ಅಂತ ಮುಂದೆ ತಿಳಿಸ್ತಾರೆ. ಶರದ್ವಾಂಸ್ತು ತಪಃ ಕುರುವನ್ ದದರ್ಶ್ಯ ಸಹಸೋರ್ವಶೀಂ
ಸ್ಕಂದರೇತಸ್ತಸ್ಯಾಥ. ಪುರಾಣಿಕರ ಪುಸ್ತಕದಲ್ಲಿ ಚಿಸ್ಕಂದ ಅಂತ ಕೆಲವೊಂದು ಪುಸ್ತಕದಲ್ಲಿ ಇದೆ, ಅದು ಚಸ್ಕಂದ ಚ ಅಂತ ಆಗ್ಬೇಕು. ಶರಸ್ತಂಭೆ ತಥೋಭವತ್. ವಿಷ್ಕಂಭೋ ನಾಮ ರುದ್ರಾಣಂ ಭೂಭಾರ ಹರಣೇ ಗತಾಂ ಹರೇಃ ಪ್ರಾಪ್ತುಂ ತಥಾ ತಾರ. ಭಾರ್ಯಾಯಾ ಹಿ ಬೃಹಸ್ಪತೇಃ. ಪದಚ್ಛೇದ. ಶರದ್ವಾನ್ ತು ತಪಃ ಕುರ್ವನ್ ದದರ್ಶ ಸಹಸಾ ಉರ್ವಶೀಂ ಚಸ್ಕಂದ ರೇತಃ ತಸ್ಯ ಅಥ ಶರಸ್ತಂಭೆ ತತಃ ಅಭವತ್. ವಿಷ್ಕಂಭಃ ನಾಮ ರುದ್ರಾಣಾಂ ಭೂಭಾರಹರಣೆ ಆಗತಾಂ ಹರೇಃ ಪ್ರಾಪ್ತುಂ ತಥಾ ತಾರ ಭಾರ್ಯ ಯಾ ಹಿ ಬೃಹಸ್ಪತೇಃ. ಆ ಇಬ್ಬರು ಮಕ್ಕಳು, ಒಂದು ಗಂಡು ಮತ್ತು ಒಂದು ಹೆಣ್ಣು, ಅದು ಹೇಗೆ ಹುಟ್ಟಿತು ಅಂತ ತಿಳಿಸ್ತಾ ಇದ್ದಾರೆ. ಶರದ್ದಾಂಸು ತಪಃಕುರ್ವನ್. ಶರದ್ವಾನ್ ಎಂಬಂತ ಒಬ್ಬ ಶ್ರೇಷ್ಠವಾದಂತಹ ಋಷಿ. ಆ ಋಷಿ ತಪಸ್ ಮಾಡ್ಲಿಕ್ಕೆ ಅಂತ ಕಾಡಿಗೆ ಹೋಗಿರ್ತಾನೆ. ತಪಃಕುರ್ವನ್, ತಪಸ್ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಉರ್ವಶಿ, ದೇವತಾ ಲೋಕದ ಅಪ್ಸರಾ ಸ್ತ್ರೀಯಾದಂತಹ ಉರ್ವಶಿ ಅಲ್ಲಿಗೆ ಬರ್ತಾಳೆ. ಉರ್ವಶಿಯನ್ನ ಅವನು ದದರ್ಶ, ನೋಡ್ತಾನೆ. ನೋಡಿದಾಗ ಕಾಮದಿಂದಾಗಿ ಏನಾಗುತ್ತೆ, ಚಸ್ಕಂದ ರೇತಃ, ಅವನ ರೇತಸ್ಖಲನ, ವೀರ್ಯಸ್ಖಲನ ಆಗುತ್ತೆ. ವೀರ್ಯಸ್ಖಲನ ಆಗಿ ಶರಸ್ತಂಭೆ ತಥೋಭವತು. ಶರಸ್ತಂಭ ಅಂತಂದ್ರೆ ಒಂದು ರೀತಿಯಂತ ಸ್ಪೆಷಲ್ ಹುಲ್ಲು, ಅದು ಒಂದು ಹುಲ್ಲುಗಾವಲು. ಆ ಹುಲ್ಲುಗಾವಲಿನಲ್ಲಿ ಅವನ ರೇತಸ್ಖಲನ ಆಗುತ್ತೆ, ರೇತಸ್ಸು ಅಲ್ಲಿ ಬೀಳುತ್ತೆ. ಬಿದ್ದಾಗ ಏನಾಯ್ತು, ಆ ಒಂದು ರೇತಸ್ಸಿನಿಂದಾಗಿ ವಿಷ್ಕಂಭೋ ನಾಮ ರುದ್ರಾಣಾಂ, ವಿಷ್ಕಂಭ ಎನ್ನುವಂತ ಒಬ್ಬ ರುದ್ರ. ಅಂದ್ರೆ ಈ ರುದ್ರ, ವಿಷ್ಕಂಭ ಎನ್ನುವಂತಹ ಹೆಸರಿನ ರುದ್ರ ಏಕಾದಶ ರುದ್ರಲ್ಲಿ ಸೇರೋದಿಲ್ಲ. ರುದ್ರ ಸೂಕ್ತ ಅಂತ ಒಂದಿದೆ, ನಮಕ ಚಮಕ ಅಂತ ನಾವು ಕೇಳ್ತೀವಲ್ಲ, ಅದರಲ್ಲಿ ಹೇಳ್ತಾರೆ ಸಹಸ್ರಾಣಿ ಸಹಸ್ರಶೋ ಈ ರುದ್ರ ಅಧಿಭೂಮ್ಯಾಂ ಅಂತ. ಕೋಟ್ಯಾನುಗಟ್ಟಲೆ ರುದ್ರರಿದ್ದಾರೆ ಅಂತ ಅಲ್ಲಿ ಹೇಳ್ತಾರೆ. ಹಾಗೆ ಅವರಲ್ಲಿ ಒಬ್ಬ ರುದ್ರ ವಿಷ್ಕಂಭ ಎನ್ನುವಂತಹ ರುದ್ರ. ಆ ವಿಷ್ಕಂಭ ಎನ್ನುವಂತಹ ಒಬ್ಬ ರುದ್ರ ತಾನೇನಾದ ಹರೇಹೇ ಭೂಭಾರ ಅರಣೆ ಅಂಗತಾಂ ಪ್ರಾಪ್ತುಂ. ನಾವು ಭೂಭಾರ ಹರಣೆ ಆಗತಾಂ ಅಲ್ಲ, ಅದು ಅಂಗತಾಂ ಅಂತ ಹಾಕ್ಬೇಕು. ಭೂಭಾರ ಹರಣೆ ಅಂಗತಾಂ ಪ್ರಾಪ್ತುಂ ಅಂದ್ರೆ ಪರಮಾತ್ಮ ತಾನು ಮುಂದೆ ಕೃಷ್ಣನಾಗಿ ಭೂಭಾರ ಹರಣ, ಭೂಮಿಯ ಮೇಲಿನ ದುಷ್ಟರನ್ನ ನಾಶ ಮಾಡ್ಬೇಕು ಅಂತ ಬರ್ತಾ ಇದ್ದಾನೆ. ಹಾಗಾಗಿ ಪರಮಾತ್ಮನ ಭೂಭಾರ ಹರಣ ಕಾರ್ಯದಲ್ಲಿ ತಾನೂ ಕೂಡ ಒಂದಿಷ್ಟು ಸಹಾಯಕನಾಗಬೇಕು, ಅರ್ಥಾತ್ ಸೇವೆಯನ್ನ ಮಾಡಬೇಕು. ಆ ಒಂದು ಉದ್ದೇಶದಿಂದಾಗಿ ವಿಷ್ಕಂಭ ಎನ್ನುವಂತ ಹೆಸರಿನ ರುದ್ರ ತಾನೇನಾದ ಅಲ್ಲಿ ಹುಟ್ಟಿದ, ಅರ್ಥಾತ್ ಶರದ್ವಾನ್ ಋಷಿಯ ರೇತಸ್ಸಿನಿಂದಾಗಿ ಹುಲ್ಲುಗಾವಲಿನಲ್ಲಿ ಹುಟ್ಟಿದ. ಹೀಗಾಗಿ ಅಯೋನಿಜ, ಅಲ್ಲಿ ಹೆಣ್ಣಿನ ಸಂಪರ್ಕ ಆಗಲಿಲ್ಲ, ಗರ್ಭ ಅದೆಲ್ಲ ಇಲ್ಲ, ನೇರವಾಗಿ ಅಲ್ಲಿ ರೇತಸ್ಖಲನ ಆಯಿತು. ರೇತಸ್ಸಿನಿಂದಾಗಿ ಆ ವಿಷ್ಕಂಭ ಎನ್ನುವಂತಹ ರುದ್ರ ಹುಟ್ಟಿದ. ಜೊತೆಗೆ ಒಂದು ಹೆಣ್ಣು ಮಗು ಕೂಡ ಹುಟ್ಟಿತು. ಅದು ಯಾರು ಅಂತಂದ್ರೆ ಬೃಹಸ್ಪತೇಹೇ ಭಾರ್ಯ ತಾರ. ದೇವತೆಗಳ ಗುರುಗಳು ಬೃಹಸ್ಪತ್ಯಾಚಾರ್ಯರು, ಅವರ ಹೆಂಡತಿಯಾದಂತಹ ತಾರೆಯು ಕೂಡ ಅಲ್ಲಿ ಹುಟ್ಟಿದಳು. ಹೀಗೆ ಶರದ್ವಾನ್ ಋಷಿಯ ರೇತಸ್ಸಿನಿಂದಾಗಿ ಒಂದು ಗಂಡು, ಅದು ಯಾರು, ವಿಷ್ಕಂಭ ಎನ್ನುವಂತ ಹೆಸರಿನ ಒಬ್ಬ ರುದ್ರ. ಆಮೇಲೆ ಬೃಹಸ್ಪತ್ಯಾಚಾರ್ಯರ ಮಡದಿಯಾದಂತಹ ತಾರೆ, ಇಬ್ಬರು ಕೂಡ ಅಲ್ಲಿ ಜನಿಸಿದರು. ಆ ಹುಟ್ಟಿದಂತಹ ಇಬ್ಬರು ಮಕ್ಕಳನ್ನ ಯಾರು ನೋಡಿದ, ಈ ಶಂತನು ನೋಡಿದ ಅಂತ ತಿಳಿಸ್ತಾ ಇದ್ದಾರೆ. ಸಂದರ್ಭ ಯಾವುದದು, ಈ ಕಡೆ ದೇವವ್ರತ ಹುಟ್ಟಿದ್ದಾನೆ ಮನೆಯಲ್ಲಿ, ಅರಮನೆಯಲ್ಲಿ. ಈ ಕಡೆ ಕಾಡಿಗೆ ಬಂದಾಗ ಈ ಇಬ್ಬರು ಮಕ್ಕಳನ್ನ ಶಂತನು ನೋಡಿದ ಅಂತ. ಮುಂದೆ ತಾವುಭೌ ಶಂತನುರ್ದೃಷ್ಟ ಕೃಪಾವಿಷ್ಟಃ ಸ್ವಕಂ ಗೃಹಂ.
ನಿನಾಯ ನಾಮಚಕ್ರೇಥ ಕೃಪಾಯಾಹ ವಿಷಯೌ ಯತಃ. ಕೃಪಃ ಕೃಪೀತಿ ಸಕೃಪಃ ತಪೋ ವಿಷ್ಣೋಃ ಚಚಾರಃ. ತಸ್ಯ ಪ್ರೀತಸ್ತದಾ ವಿಷ್ಣುಃ ಸರ್ವ ಲೋಕೇಶ್ವರೇಶ್ವರಃ. ಪ್ರಾದಾದೇಶ್ಯತ್ ಸಪ್ತರ್ಷಿ ತ್ವಮಾಯುಃ ಕಲ್ಪಾಂತಮೇವ ಚ. ಸಶಂತನುಗೃಹೇ ತಿಷ್ಠನ್ ದೇವೌ ವ್ರತಸಖಾಭವತ್. ಪದಚ್ಛೇದ. ತೌ ಉಭೌ ಶಂತನುಃ ದೃಷ್ಟ್ವಾ ಕೃಪಾವಿಷ್ಟಃ ಸ್ವಕಂ ಗೃಹಂ ನಿನಾಯ ನಾಮ ಚಕ್ರೆ ಅಥ. ಕೃಪಾಯಾಃ ವಿಷಯೌ ಯತಃ. ಕೃಪಃ ಕೃಪಿ ಇತಿ ಸಹ ಕೃಪಃ ತಪಃ ವಿಷ್ಣೋಃ ಚಚಾರ ಹ. ತಸ್ಯ ಪ್ರೀತಃ ತದಾ ವಿಷ್ಣುಃ ಸರ್ವಲೋಕೇಶ್ವರೇಶ್ವರಃ. ಪ್ರಾದಾತ್ ಏಷ್ಯತ್ ಸಪ್ತರ್ಷಿತ್ವಂ ಆಯುಃ ಕಲ್ಪಾಂತಂ ಏವ ಚ. ಸಹ ಶಂತನುಗೃಹೇ ತಿಷ್ಠನ್ ದೇವವ್ರತಸಖಾ ಅಭವತ್. ಹೀಗೆ ಅವರಿಬ್ಬರನ್ನು ಕೂಡ ಯಾರು ನೋಡಿದರು? ಶಂತನು ನೋಡಿದ. ಶಂತನು ನೋಡಿದಾಗ ಅವನಿಗೇನಾಯ್ತು? ಕೃಪಾವಿಷ್ಟ. ಅವನಿಗೆ ಆ ಮಕ್ಕಳ ಮೇಲೆ ತುಂಬಾ ಕೃಪೆ ಆಯ್ತು ಅಂತೆ. ಪಾಪ ಈಗ ತಾನೇ ಮಕ್ಕಳು ಹುಟ್ಟಿದ್ದಾರೆ, ಯಾರೋ ಈ ಹುಲ್ಲುಗಾವನಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಆ ಮಕ್ಕಳ ಮೇಲೆ ಭಾರಿ ಕೃಪೆ ಬಂತು. ತಾವುಭೌ ಶಂತನು ದೃಷ್ಟ. ತಾವುಭೌ ಅಂದ್ರೆ ಅವರಿಬ್ಬರನ್ನ ಶಂತನು ನೋಡಿದಾಗ ಕೃಪಾವಿಷ್ಟ, ಅವನಿಗೆ ಭಾರಿ ಕೃಪೆ ಬಂತು. ಕೃಪೆಯಿಂದ ತಾನೇ ಮಾಡಿದ ಸ್ವಕಂ ಗೃಹಂ ನಿನಾಯ. ಸ್ವಕಂ ಅಂದ್ರ ತನ್ನ ತನ್ನ ಮನೆಗೆ, ಅರ್ಥಾತ್ ಅವನ ಅರಮನೆ. ಅವನೊಬ್ಬ ರಾಜ ಶಂತನು ತನ್ನ ಅರಮನೆಗೆ ಅವರನ್ನ ಕರೆದುಕೊಂಡು ಹೋದ, ಇಬ್ಬರು ಮಕ್ಕಳನ್ನ. ಅವರಿಗೆ ನಾಮಚಕ್ರೆ ನಾಮಕರಣ ಮಾಡಿದ. ಏನು ಅಂತ ನಾಮಕರಣ ಮಾಡಿದ? ಕೃಪಾಯಾಹ ವಿಷಯೌ ಯತಃ. ಇವರಿಬ್ಬರೂ ಕೂಡ ನನ್ನ ಕೃಪೆಗೆ ಒಳಗಾಗಿದ್ದಾರೆ. ಹಾಗಾಗಿ ಅವರಿಗೇನ್ ಮಾಡಿದ? ಕೃಪಃ ಕೃಪೀತಿ. ನೋಡಿ ಎಷ್ಟೋ ವಿಚಿತ್ರ. ತನ್ನ ಕೃಪೆಗೆ ಅವರು ಒಳಗಾಗಿದ್ದಾರೆ, ಹಾಗಾಗಿ ಅವರಿಗೆ ಕೃಪಾ ಅಂತ ಗಂಡಸಿಗೆ ನಾಮಕರಣ, ವಿಷ್ಕಂಬನಿಗೆ. ಈ ತಾರಿ ಅವತಾರಳಾದಂತ ಹೆಣ್ಣಿಗೆ ಕೃಪಿ ಅಂತ ನಾಮಕರಣ ಮಾಡಿದೆ. ಹೀಗೆ ನಾವು ವಿಶಿಷ್ಟವಾದಂತ ಹೆಸರು. ತನ್ನ ಕೃಪೆಗೆ ಒಳಗಾಗಿದ್ದರಿಂದಾಗಿ, ತನ್ನ ಕೃಪಾ ಪಾತ್ರರಾಗಿದ್ರು, ಅದರಿಂದಾಗಿ ಅವರಿಗೆ ಕೃಪಾ ಮತ್ತು ಕೃಪಿ ಅಂತನೇನೆ ಆ ಶಂತನು ನಾಮಕರಣ ಮಾಡಿದ. ಇಷ್ಟೆಲ್ಲ ಆಯಿತು. ಮುಂದೆ ಕೃಪಾ ದೊಡ್ಡವನಾದ ಮೇಲೆ ತಪೋ ವಿಷ್ಣು ಚಚಾರಹ, ಪರಮಾತ್ಮನನ್ನು ಕುರಿತು ಉತ್ತಮವಾದ ತಪಸ್ಸನ್ನು ಮಾಡಿದ ಅಂತೆ ಕೃಪಾ. ತಸ್ಯ ಪ್ರೀತಃ ತದಾ ವಿಷ್ಣು ಸರ್ವಲೋಕೇಶ್ವರೇಶ್ವರ. ಆವಾಗ ಸರ್ವಲೋಕೇಶ್ವರೇಶ್ವರ, ಇಡೀ ಜಗತ್ತಿಗೆ ಒಡೆಯ. ಇಡೀ ಜಗತ್ತಿಗೆ ಒಡೆಯ ಅಲ್ಲ, ಸರ್ವಲೋಕ ಈಶ್ವರ. ಜಗತ್ತಿಗೆ ಯಾರ್ಯಾರು ಒಡೆಯರು ಅಂತ ಇದ್ದಾರೋ ಬ್ರಹ್ಮರುದ್ರಾದಿಗಳು, ಅವರಿಗೂ ಒಡೆಯ ಈ ಪರಮಾತ್ಮ. ಅಂತಹ ಪರಮಾತ್ಮ ತಾನೇ ಮಾಡಿದ, ತುಂಬಾ ಸುಪ್ರೀತನಾಗಿ ಅವನಿಗೆ ವರವನ್ನ ಕೊಟ್ಟ. ಏನು ವರ ಕೊಟ್ಟ? ಸಪ್ತರ್ಷಿತ್ವಂ ಕಲ್ಪಾಂತಂ ಆಯುಹು. ವಿಶೇಷವಾಗಿ ಆ ಯಾರು ಕೃಪಾನನ್ನ, ಅವನಿಗೆ ವಿಶೇಷವಾಗಿ ಮುಂದಿನ ಮನ್ವಂತರದಲ್ಲಿ ಸಪ್ತರ್ಷಿಗಳಲ್ಲಿ ಒಬ್ಬನನ್ನಾಗಿ ಮಾಡುವಂತ ಅನುಗ್ರಹವನ್ನು ಮಾಡಿದ. ಅರ್ಥಾತ್ ಈಗ ನಾವಿರೋದು ವೈವಸ್ವತ ಮನ್ವಂತರ, ಮುಂದೆ ಸಾವರ್ಣಿ ಮನ್ವಂತರ ಅಂತ ಮನ್ವಂತರ ಪ್ರಾರಂಭ ಆಗುತ್ತೆ. ಆ ಸಾವರ್ಣಿ ಮನ್ವಂತರದಲ್ಲಿ ನಾನು ನಿನ್ನನ್ನು ಸಪ್ತರ್ಷಿಗಳಲ್ಲಿ ಒಬ್ಬನನ್ನಾಗಿ ಮಾಡ್ತೇನೆ ಅಂತ ಅನುಗ್ರಹವನ್ನು ಮಾಡಿದ. ಅಷ್ಟು ಮಾತ್ರ ಅಲ್ಲ, ಕಲ್ಪಾಂತಮೇವ ಆಯುಹು, ಒಂದು ಕಲ್ಪದ ಪರ್ಯಂತ ಆಯಸ್ಸನ್ನು ಕೂಡ ಕೊಟ್ಟ.
ಅದಕ್ಕೋಸ್ಕರನೇನೆ ನಾವಿವತ್ತು ಸಪ್ತರ್ಷಿಗಳ ಸ್ಮರಣೆ ಮಾಡಬೇಕಾದ್ರೆ ಅದರಲ್ಲಿ ಕೃಪಾಚಾರ್ಯರು ಕೂಡ ಸೇರ್ತಾರೆ. ಅಶ್ವತ್ಥಾಮ, ಬಲಿಚಕ್ರವರ್ತಿ, ವೇದವ್ಯಾಸ, ಹನುಮಂತ, ವಿಭೀಷಣ, ಕೃಪಾಚಾರ್ಯರು ಮತ್ತು ಪರಶುರಾಮ ಸಪ್ತ ಚಿರಜೀವಿಗಳು ಅಂತ. ಅದಕ್ಕೆ ಕಾರಣ ಅವನು ತಪಸ್ಸು ಮಾಡಿದ, ತಪಸ್ಸಿಗೆ ಒಲಿದಂತಹ ಪರಮಾತ್ಮ ಅವನಿಗೆ ವರವನ್ನು ಕೊಟ್ಟ. ಒಂದು ಸಪ್ತರ್ಷಿಗಳಲ್ಲಿ ಒಬ್ಬರನ್ನಾಗಿ ಮಾಡ್ತೇನೆ ಅಂತ, ಇನ್ನೊಂದು ಒಂದು ದೀರ್ಘವಾದಂತಹ ಆಯಸ್ಸು, ಚಿರಂಜೀವಿತ್ವವನ್ನ ಕೊಟ್ಟ. ಹೀಗೆ ಅವನು ವಿಶಿಷ್ಟವಾದಂತಹ ಸಾಧನೆಯನ್ನು ಮಾಡಿದ. ಶಂತನು ಗೃಹೇತಿಷ್ಠನ್, ಅವನು ಆ ಶಂತನುವಿನ ಮನೆಯಲ್ಲೇ ಬೆಳೆದ. ದೇವವ್ರತ ಸಖಾಭವತ್, ಆ ದೇವವ್ರತನಿಗೆ ಸ್ನೇಹಿತನಾಗಿ ಅವನು ಕೂಡ ಜೊತೆಗೇನೆ ಬೆಳೆದ. ಹೀಗೆ ಕೃಪಾಚಾರ್ಯರು ಮತ್ತು ಭೀಷ್ಮಾಚಾರ್ಯರು ಒಂದೇ ವಯಸ್ಸಿನವರು, ಸಹಜವಾಗಿ ಒಂದೇ ಮನೆಯಲ್ಲಿಯೇನೆ ಶಂತುವಿನ ಕೈಯಲ್ಲೇನೆ ಬೆಳೆದರು ಅಂತ. ಹೀಗೆ ಮಹಾಭಾರತದಲ್ಲಿ ಈ ದೇವವ್ರತನನ್ನ ಮತ್ತು ಕೃಪನನ್ನ, ಮುಂದೆ ದ್ರೋಣರನ್ನ ಆಚಾರ್ಯರು ಎನ್ನುವಂತ ಒಂದು ಪದದಿಂದಾಗಿ ಸಂಬೋಧನೆ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಅವರಲ್ಲಿ ಇದ್ದಂತ ಅಪಾರವಾದಂತಹ ವಿದ್ಯೆ, ಅಶ್ವತ್ಥಾಮರನ್ನ, ಹೀಗೆ ಅವರೆಲ್ಲರೂ ಕೂಡ ವಿಶಿಷ್ಟವಾದ ಸಾಧನೆಯನ್ನು ಮಾಡಿದಂಥವರು. ಶತ್ರುವಿನ ಪಕ್ಷದಲ್ಲಿ ಇದ್ದುಕೊಂಡು ಯುದ್ಧ ಮಾಡಿದರೂ ಕೂಡ ಅವರಿಗಿದ್ದಂತಹ ಸಾಧನೆ, ಅದಕ್ಕೆ ಪಾಂಡವರು ಕೂಡ ಬೆಲೆ ಕೊಡ್ತಾ ಇದ್ರು. ಹೀಗೆ ಮುಂದೆ ಕೃಪಾಚಾರ್ಯರು ಅಂತ ಜಗತ್ತಿನಲ್ಲಿ ಪ್ರಸಿದ್ಧನಾದ. ಅಷ್ಟು ಮಾತ್ರ ಅಲ್ಲ, ಮುಂದೆ ಸಾವರ್ಣಿ ಮನ್ವಂತರದಲ್ಲಿ ಸಪ್ತರ್ಷಿಗಳಲ್ಲಿ ಒಬ್ಬನಾದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ವಿಚಾರ ನಮಗೆ ಭಾಗವತದಲ್ಲೂ ಸಿಗುತ್ತೆ. ಭಾಗವತದ 8ನೇ ಸ್ಕಂದ 12ನೇ ಅಧ್ಯಾಯ, ಅದರಲ್ಲಿ 15ನೇ ಶ್ಲೋಕ. ಅದರಲ್ಲಿ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜನಿಗೆ ಉಪದೇಶ ಮಾಡಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ. ಗಾಲವೋ ದೀಪ್ತಿಮಾನ್ ರಾಮ ದ್ರೋಣಪುತ್ರ ಕೃಪಸ್ತತ ಋಷ್ಯಶೃಂಗ ಪಿತಾಸ್ಮಾಕಂ ಭಗವಾನ್ ಬಾದರಾಯಣ ಅಂತ. ಮುಂದೆ 8ನೇ ಮನ್ವಂತರ, ಸಾವರ್ಣಿ ಮನ್ವಂತರದಲ್ಲಿ ಯಾರು ಸಪ್ತರ್ಷಿಗಳಾಗ್ತಾರೆ ಅಂತ ಹೇಳಿದ್ರೆ ಗಾಲವ ಎನ್ನುವಂತ ಒಬ್ಬ ಋಷಿ, ಅದೇ ರೀತಿಯಾಗಿ ದೀಪ್ತಿಮಂತ ಅಂತ ಇನ್ನೊಬ್ಬರು ಪರಶುರಾಮ, ಮತ್ತೆ ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು ಮತ್ತು ಋಷ್ಯಶೃಂಗ ಮತ್ತು ವೇದವ್ಯಾಸರು, ಈ 7 ಜನ ಮುಂದೆ ಸಪ್ತರ್ಷಿಗಳಾಗ್ತಾರೆ ಅಂತ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜನಿಗೆ ಉಪದೇಶ ಮಾಡುವಂತ ಭಾಗದಲ್ಲಿ ಭಾಗವತಲ್ಲೂ ಕೂಡ ಹೇಳ್ತಾರೆ. ಹೀಗೆ ಕೃಪಾಚಾರ್ಯರು ಒಳ್ಳೆಯ ಸಾಧನೆಯನ್ನು ಮಾಡಿ, ತಪಸ್ಸನ್ನು ಮಾಡಿ ಸಪ್ತರ್ಷಿ ಎನ್ನುವಂತ ಒಂದು ಪಟ್ಟವನ್ನೇ ತಾವು ಪಡೆದುಕೊಂಡರು ಎಂಬುದಾಗಿ ಕೃಪಾ ಮತ್ತು ಕೃಪಿ ಅವರಿಬ್ಬರ ಜನನದ ಕಥೆಯನ್ನ ಆಚಾರ್ಯರು ನಮಗೆ ಸಂಕ್ಷಿಪ್ತವಾಗಿ ಇಲ್ಲಿ ತಿಳಿಸಿದ್ದಾರೆ. ಮುಂದಿನ ಶ್ಲೋಕ. ಪುತ್ರವತ್ ಶಂತನೋಶ್ಚಾಸೀತ್ ಸಚ ಪುತ್ರವದೇವ ತತ್. ಮಿಥುನಂ ಪಾಲಯಾಮಾಸ ಕೃಪೋಪ್ಯಸ್ತ್ರಾಣ್ಯವಾಪಚ. ಸರ್ವವೇದಾನ್ ಅಧಿಜಗೌ. ಸರ್ವಶಾಸ್ತ್ರಾಣಿ ಕೌಶಿಕಾತ್. ತತ್ವಜ್ಞಾನಂ ತಥಾ ವ್ಯಾಸಾತ್. ಆಪ್ಯ ಸರ್ವಜ್ಞತಾಂ ಗತಃ. ಪದಚ್ಛೇದ. ಪುತ್ರವತ್ ಶಂತನೋಃ ಚ ಆಸೀತ್ ಸಹ ಚ ಪುತ್ರವತ್ ಏವ ತತ್ ಮಿಥುನಂ ಪಾಲಯಾಮಾಸ ಕೃಪಃ ಅಪಿ ಅಸ್ತ್ರಾಣಿ ಅವಾಪ ಚ ಸರ್ವವೇದಾನ್ ಅಧಿಜಗೌ ಸರ್ವಶಾಸ್ತ್ರಾಣಿ ಕೌಶಿಕಾತ್ ತತ್ವಜ್ಞಾನಂ ತಥಾ ವ್ಯಾಸಾತ್ ಆಪ್ಯ ಸರ್ವಜ್ಞತಾಂ ಗತಃ. ಹೀಗೆ ಕೃಪ ಏನಾಗಿದ್ದ, ಪುತ್ರವತ ಶಂತನೋಹ ಆಸೀತ್, ಶಂತನು ಮಹಾರಾಜನೇ ಮಗನಂತೆ ಇದ್ದ ಅಂತೆ. ಅದೇ ರೀತಿಯಾಗಿ ಶಂತನು ಕೂಡ, ಅಂದ್ರೆ ಕೃಪನು ಕೂಡ ತಂದೆಯಷ್ಟೇ ಪ್ರೀತಿಯನ್ನ ಶಂತನು ಮೇಲೆ ಮಾಡ್ತಾ ಇದ್ದ. ಶಂತನು ಕೂಡ ಕೃಪನನ್ನ ಮಗನಂತೇನೆ ನೋಡ್ಕೊಳ್ತಾ ಇದ್ದ ಅಂತ. ಸಚಪುತ್ರ ಪದೇವತತ್, ಅವನು ಕೂಡ ಆ ಕೃಪಿಯನ್ನ ಮತ್ತು ಕೃಪರನ್ನ ಇಬ್ಬರನ್ನು ಕೂಡ ತನ್ನ ಮಕ್ಕಳಂತೆ
ಮಿಥುನಂ ಪಾಲಯಾಮಾಸ. ಮಿಥುನ ಅಂದ್ರೆ ಜೋಡಿ, ಆ ಗಂಡು ಹೆಣ್ಣು ಇಬ್ಬರು ಮಕ್ಕಳು, ಕೃಪಾ ಮತ್ತು ಕೃಪಿ ಇಬ್ಬರನ್ನು ಕೂಡ ಪ್ರೀತಿಯಿಂದಾಗಿ ಅವನು ರಕ್ಷಣೆ ಮಾಡಿದ. ಅದಾದ ಮೇಲೆ ಕೃಪಃ ಅಪಿ ಅಸ್ತ್ರಾಣ್ಯವಾಪ. ಅದಾದ ಮೇಲೆ ಕೃಪಾಚಾರ್ಯರ ಮುಂದೆ ವಿಶೇಷವಾಗಿ ಅಸ್ತ್ರಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇಲ್ಲಿ ಆಚಾರ್ಯರು ಹೇಳಿಲ್ಲ ಯಾರಿಂದ ಅಸ್ತ್ರಾಭ್ಯಾಸ ಆಯಿತು ಅಂತ. ಮಹಾಭಾರತದಲ್ಲಿ ಶರದ್ವಾನ್ ಅರ್ಥಾತ್ ತಂದೆಯೇನೆ ಬಂದು ಉಪದೇಶ ಮಾಡಿದ ಅಂತ ಮಹಾಭಾರತದಲ್ಲಿ ತಿಳಿಸ್ತಾರೆ. ಹೀಗೆ ಅಸ್ತ್ರಗಳ ಅಭ್ಯಾಸವನ್ನ ಮಾಡಿದ. ಅದಾದ ಮೇಲೆ ಸರ್ವವೇದಾನ್ ಅಧಿಜಗೌ ಸರ್ವಶಾಸ್ತ್ರಾಣಿ ಕೌಶಿಕಾತ್. ಕೌಶಿಕ ಋಷಿಗಳು ಅರ್ಥಾತ್ ವಿಶ್ವಾಮಿತ್ರರು, ಕುಶಿಕ ಎನ್ನುವಂತಹ ಋಷಿಯ ಮಗ, ಹಾಗಾಗಿ ವಿಶ್ವಾಮಿತ್ರರಿಗೆ ಕೌಶಿಕ ಅಂತ ಹೆಸರು. ಆ ವಿಶ್ವಾಮಿತ್ರದಿಂದಾಗಿ ಸರ್ವ ವೇದಾನ್ ಎಲ್ಲ ವೇದಗಳನ್ನು ಕೂಡ ಕೃಪಾಚಾರ್ಯರು ಅಧ್ಯಯನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸರ್ವಶಾಸ್ತ್ರಾಣಿ ಎಲ್ಲ ಶಾಸ್ತ್ರ ಗ್ರಂಥಗಳನ್ನು ಕೂಡ ಅಧ್ಯಯನ ಮಾಡಿದರು. ಇದು ವೇದವ್ಯಾಸರಿಂದ. ಅದಾದ ಮೇಲೆ ವಿಶ್ವಾಮಿತ್ರರಿಂದ ಎಲ್ಲ ವೇದಗಳು ಮತ್ತು ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರು. ಅದಾದ ಮೇಲೆ ವೇದವ್ಯಾಸ ದೇವರಿಂದಾಗಿ ತತ್ವಜ್ಞಾನಂ ತಥಾ ವ್ಯಾಸಾತ್, ವಿಶೇಷವಾದಂತ ತತ್ವಶಾಸ್ತ್ರಗಳ ಅಧ್ಯಯನವನ್ನ ವೇದವ್ಯಾಸ ದೇವರಿಂದ ಮಾಡಿಕೊಂಡು ಸರ್ವಜ್ಞತಾಂ ಗತಃ, ಅವರು ಕೂಡ ಸರ್ವಜ್ಞರಾದರು, ಅರ್ಥಾತ್ ವಿಶಿಷ್ಟವಾದಂತಹ ಜ್ಞಾನವನ್ನ ಸಂಪಾದನೆ ಮಾಡಿದರು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಮಹಾಭಾರತದಲ್ಲಿ ಬರುವಂತಹ ಇನ್ನೊಂದು ಪ್ರಧಾನ ಪಾತ್ರ ಅಂದ್ರೆ ಅದು ಕೃಪಾಚಾರ್ಯರು. ಅಂತಹ ಕೃಪಾಚಾರ್ಯರ ಜನನ ಹೇಗಾಯಿತು, ಅವರು ಕೂಡ ಅಯೋನಿಜರು, ತಾಯಿಯ ಗರ್ಭದ ಸಂಪರ್ಕ ಇಲ್ಲದಂತೆ ಅವರು ಒಂದು ಹುಲ್ಲುಗಾವಲದಲ್ಲಿ ಹುಟ್ಟಿದಂತಹ ಅವರನ್ನ ಯಾವ ಶಂತನು ಮಹಾರಾಜ ತಾನೇ ರಕ್ಷಣೆ ಮಾಡಿ ತನ್ನ ಮಕ್ಕಳಂತೇನೆ ಅವರಿಬ್ಬರನ್ನ, ಕೃಪಾ ಮತ್ತು ಕೃಪಿಯನ್ನಿಬ್ಬರನ್ನು ಕೂಡ ಪ್ರೀತಿಯಿಂದ ಪಾಲನೆ ಮಾಡಿದ. ಅವರು ಕೂಡ ಒಳ್ಳೆಯ ತಪಸ್ಸನ್ನು ಮಾಡಿ ವಿಶಿಷ್ಟವಾದಂತಹ ಸಾಧನೆಯನ್ನು ಮಾಡಿ ಆಚಾರ್ಯರು ಅಂತ ಪ್ರಖ್ಯಾತರಾದರು, ಕೃಪಾಚಾರ್ಯರು ಅಂತ ಪ್ರಖ್ಯಾತರಾದರು ಅಂತ ತಿಳಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಹುಟ್ಟಿದಂತ ಇನ್ನೊಬ್ಬ ವ್ಯಕ್ತಿ ಅಂತಂದ್ರೆ ಅದು ಯಾರು, ದ್ರೋಣಾಚಾರ್ಯರು. ಅವರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಯದಾಭಿಜಾತಃ ಸಕೃಪಸ್ತದೈವ ಬೃಹಸ್ಪತೇಃ ಸೂನುಃ ಅಗಾಚ್ಯ ಗಂಗಾಂ. ಸ್ನಾತುಂ ಘೃತಾಚೀಂ ಸದದರ್ಶ ತತ್ರ ಶ್ಲಥದ್ದುಕೂಲಾಂ ಸುರವರ್ಯ ಕಾಮಿನೀಂ. ಯದಾ ಅಭಿಜಾತಃ ಸಹ ಕೃಪಃ ತದಾ ಏವ ಬೃಹಸ್ಪತೇಃ ಸೂನುಃ ಅಗಾತ್ ಚ ಗಂಗಾಂ ಸ್ನಾತುಂ ಘೃತಾಚೀಂ ಸಹ ದದರ್ಶ ತತ್ರ ಶ್ಲಥದ್ದುಕೂಲಾಂ ಸುರವರ್ಯ ಕಾಮಿನೀಂ. ಯಾವಾಗ ಕೃಪ ಅಭಿಜಾತಃ ಹುಟ್ಟಿದರು, ಅರ್ಥಾತ್ ಕೃಪಾಚಾರ್ಯರ ಜನನ ಸಂದರ್ಭದಲ್ಲಿಯೇನೆ ಬೃಹಸ್ಪತೇಃ ಸೂನುಃ ಅಗಾಚ್ಯ ಗಂಗಾಂ ಸ್ನಾತುಂ, ಬೃಹಸ್ಪತ್ಯಾಚಾರ್ಯರ ಮಕ್ಕಳು ಭರದ್ವಾಜರು ಅಂತ, ಆ ಭರದ್ವಾಜರು ಗಂಗಾ ನದಿಗೆ ಸ್ನಾತುಂ ಅಗಾತ ಸ್ನಾನ ಮಾಡ್ಲಿಕ್ಕೆ ಅಂತ ಬಂದಿದ್ರು. ಬೃಹಸ್ಪತೇಃ ಸೂನುಃ, ಸೂನು ಅಂದ್ರೆ ಮಗ, ಬೃಹಸ್ಪತ್ಯಾಚಾರ ಮಗನಾದಂತಹ ಭರದ್ವಾಜರು ಸ್ನಾನ ಮಾಡ್ಲಿಕ್ಕೆ ಅಂತ ಗಂಗೆಗೆ ಬಂದಿದ್ರು. ಅಲ್ಲಿ ಬಂದಾಗ ಅವರು ಒಬ್ಬ ಸುರವರಿಯ ಕಾಮಿನಿ ಅಂದ್ರೆ ಅಪ್ಸರಾಸ್ತ್ರೀ ಅಂತ ಒಬ್ಬ ಅಪ್ಸರಾಸ್ತ್ರೀಯನ್ನ ನೋಡಿದರು. ಯಾರವಳು? ಘೃತಾಚಿ ಅಂತ. ಆ ಘೃತಾಚಿನ ನೋಡಿದರು. ಅವಳೇನಾಗಿತ್ತು? ಶ್ಲಥದ್ ದುಕೂಲಾಂ. ದುಕೂಲ ಅಂದ್ರೆ ಬಟ್ಟೆ, ಶ್ಲಥ ಅಂತಂದ್ರೆ ಸರಿದಿರೋದು ಅಂತ ಅರ್ಥಾತ್ ಅವಳು ಕೂಡ ಅಲ್ಲಿಗೆ ಬಂದಿದ್ಲು. ಅವಾಗ ಅವಳ ಸೀರೆ ಸ್ವಲ್ಪ ಜಾರಿತ್ತು. ಅಂತಹ ಒಂದು ಅವಸ್ಥೆಯಲ್ಲಿ ಘೃತಾಚಿಯನ್ನ ಭರದ್ವಾಜರು ನೋಡಿದರು ಅಂತ. ಈ ಘೃತಾಚಿ ಯಾರು? ಹಿಂದೆ ನಾವು ಕೇಳಿದಿವಿ, ಶುಕಾಚಾರ್ಯರ ಜನ್ಮಕ್ಕೆ ಕಾರಣಳಾದಂತವಳು ಘೃತಾಚಿ. ಶುಕಿ ಹೆಣ್ಣು ಗಿಳಿಯ ರೂಪದಲ್ಲಿ ಬಂದಿದ್ದಳು. ಅಲ್ಲಿ ವೇದವ್ಯಾಸರಿಂದಾಗಿ ಶುಕಾಚಾರ್ಯರ ಹುಟ್ಟಾಯ್ತು ಅಂತ ಕೇಳಿದ್ದಳು, ಜನನ ಆಯ್ತು ಅಂತ. ಆ ಘೃತಾಚಿ ಅವಳೇ ಇಲ್ಲಿಗೆ ಬಂದಿದ್ದು.
ಇಲ್ಲಿ ಸಹಜವಾಗಿ ಅಪ್ಸರಾ ಸ್ತ್ರೀಯ ರೂಪದಲ್ಲಿ ಬಂದಿದ್ಲು. ಹಿಂದೆ ಹೆಣ್ಣು ಗಿಳಿಯ ರೂಪದಲ್ಲಿ ಬಂದಿದ್ದಳು. ಈಗ ಸಹಜವಾದಂತಹ ಒಂದು ಅಪ್ಸರಾ ಸ್ತ್ರೀಯ ರೂಪದಲ್ಲಿ ಘೃತಾಚಿ ಬಂದಿದ್ದಳು. ಅವಳ ಮೈ ಮೇಲೆ ಇದ್ದಂತಹ ಸೀರೆ ಜಾರಿತು. ಜಾರಿದಾಗ ಈ ಸ್ನಾನಕ್ಕೆ ಅಂತ ಬಂದಂತಹ ಭರದ್ವಾಜರು ಅವಳನ್ನ ಕಂಡರು. ಕಂಡಾಗ ಏನಾಯ್ತು ಅಂತ ತಿಳಿಸ್ತಾ ಇದ್ದಾರೆ. ತದ್ದರ್ಶನಾತ್ ಸ್ಕನ್ನಂ ಸ್ಕನ್ನಂ ಅಥೇಂದ್ರಿಯಂ ಸಹ ದ್ರೋಣೇ ದಧಾರಾಶು ತತೋ ಭವತ್ ಸ್ವಯಂ ಅಂಭೋಜಜಾವೇಶ ಯುತೋ ಬೃಹಸ್ಪತಿ ಕರ್ತುಂ ಹರೇಃ ಕರ್ಮ ಭುವೋ ಭರೋದ್ಧೃತೌ. ಪದಚ್ಛೇದ. ತದ್ದರ್ಶನಾತ್ ಸ್ಕನ್ನಂ ಅಥ ಇಂದ್ರಿಯಂ ಸಹ ದ್ರೋಣೇ ದಧಾರ ಆಶು ತತಃ ಅಭವತ್ ಸ್ವಯಂ ಅಂಭೋಜಜಾವೇಶಯುತಃ ಬೃಹಸ್ಪತಿಃ ಕರ್ತುಂ ಹರೇಃ ಕರ್ಮ ಭುವಃ ಭರೋದ್ಧೃತೌ. ತದ್ದರ್ಶನಾತ್ ಘೃತಾಚಿಯನ್ನ ಆ ಒಂದು ಅವಸ್ಥೆಯಲ್ಲಿ, ಅರ್ಥಾತ್ ಕಾಮವನ್ನು ಹುಟ್ಟಿಸುವಂತಹ ಒಂದು ಅವಸ್ಥೆಯಲ್ಲಿ ಅವಳನ್ನು ನೋಡಿದ ಭರದ್ವಾಜರು. ಅದರಿಂದ ಏನಾಯಿತು, ಅವರ ರೇತಸ್ಖಲನ, ವೀರ್ಯಸ್ಖಲನ ಆಯಿತು. ವೀರ್ಯ ಪಾತ ಆದಾಗ ಅದನ್ನು ಭರದ್ವಾಜರು ಏನ್ ಮಾಡಿದ್ರು, ದ್ರೋಣೇದ ಧಾರ, ಅದು ವ್ಯರ್ಥ ಆಗಬಾರದು ಅಂತ ಒಂದು ದ್ರೋಣದಲ್ಲಿ ಇಟ್ಟರು. ದ್ರೋಣ ಶಬ್ದಕ್ಕೆ ಒಂದು ಅರ್ಥ ದೊನ್ನೆ ಅಂತ ಅರ್ಥ ಇದೆ. ವ್ಯಾಖ್ಯಾನಕಾರರು ಕೆಲವೊಬ್ಬರು ಒಂದು ಪಾತ್ರೆ ಅಂತ ಹೇಳ್ತಾರೆ, ಇನ್ನು ಕೆಲವರು ದೊಡ್ಡ ಕೊಳಗ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಏನೇ ಆಗಲಿ ಒಂದು ಪಾತ್ರೆ, ಒಂದು ಪಾತ್ರೆಯಲ್ಲಿ ಅದನ್ನ ಸಂಗ್ರಹ ಮಾಡಿ ಇಡ್ತಾರೆ. ಯಾರು? ಭರದ್ವಾಜರು. ಅಲ್ಲಿ ಇಟ್ಟಾಗ ಏನಾಗುತ್ತೆ, ತಥೋಭವತ್ ಸ್ವಯಂ ಬೃಹಸ್ಪತಿ, ಅಲ್ಲಿ ಬೃಹಸ್ಪತ್ಯಾಚಾರ್ಯರು ಅವರೇನಾದ್ರು ಅಂಭೋಜಜಾವೇಶ ಯುತಃ. ಅಂಭೋಜಜ ಅಂತಂದ್ರೆ ಅಂಬ ಅಂದ್ರೆ ನೀರು, ಅದರಲ್ಲಿ ಜ ಅಂದ್ರೆ ಹುಟ್ಟಿದ್ದು ಕಮಲ. ಅಂಭೋಜ ಅಂದ್ರೆ ಕಮಲ. ಅಂಭೋಜಜ ಅಂತಂದ್ರೆ ಆ ಅಂಭೋಜದಲ್ಲಿ ಹುಟ್ಟಿದಂಥವ್ರು, ಅರ್ಥಾತ್ ಬ್ರಹ್ಮದೇವರು ಕಮಲದಲ್ಲಿ ಹುಟ್ಟಿದಂಥವ್ರು. ಬೃಹಸ್ಪತ್ಯಾಚಾರ್ಯರು ಬ್ರಹ್ಮದೇವರ ವಿಶೇಷವಾದಂತಹ ಆವೇಶದಿಂದಾಗಿ ಕೂಡಿಕೊಂಡು ಭುವಃ ಭರೋದ್ರುತವು, ಭೂಭಾರ ಹರಣ ಕಾರ್ಯದಲ್ಲಿ ಹರೇಹೇ ಕರ್ಮ ಕರ್ತುಂ, ಪರಮಾತ್ಮನಿಗೆ ಸೇವೆ ಮಾಡಬೇಕು ಅಂತ ತಾವು ಅವತಾರ ಮಾಡಿದರು. ತಾತ್ಪರ್ಯ ಇಷ್ಟು. ಭರದ್ವಾಜರು ಸ್ನಾನ ಮಾಡ್ಲಿಕ್ಕೆ ಅಂತ ಹೋದಾಗ ಅಲ್ಲಿ ಘೃತಾಚಿ ಬಂದಿದ್ದಳು. ಅವಳ ಸೀರೆ ಸರದಿತ್ತು. ಅದನ್ನು ನೋಡಿದಾಗ ಕಾಮೋದ್ರೇಕದಿಂದಾಗಿ ಭರದ್ವಾಜರ ವೀರ್ಯಪಾತ ಆಯಿತು. ಆ ವೀರ್ಯವನ್ನ ಒಂದು ದೊನ್ನೆಯಲ್ಲಿ, ದ್ರೋಣದಲ್ಲಿ ಹಿಡಿದುಕೊಂಡರು. ಅಲ್ಲಿ ಸಾಕ್ಷಾತ್ ಬೃಹಸ್ಪತ್ಯಾಚಾರ್ಯರು ಬ್ರಹ್ಮದೇವರ ವಿಶೇಷ ಆವೇಶದಿಂದಾಗಿ ಅವರೇನಾದ್ರು ಅಲ್ಲಿ ಹುಟ್ಟಿ ಬಂದ್ರು. ಯಾಕೆ ಅಂತ ಹೇಳಿದ್ರೆ ಪರಮಾತ್ಮನ ಸೇವೆ ಮಾಡಬೇಕು ಅಂತ. ಇಲ್ಲಿ ಸ್ವಯಂ ಅಂತ ಹೇಳಿದ್ದಾರೆ, ಸ್ವಯಂ ಬೃಹಸ್ಪತಿ, ಸಾಕ್ಷಾತ್ ಬೃಹಸ್ಪತ್ಯಾಚಾರ್ಯರು ಬಂದ್ರು ಅಂತ. ಅದ್ಯಾಕೆ ಹೇಳಿದ್ರು ಅಂತಂದ್ರೆ, ಈ ಭರದ್ವಾಜರು ಯಾರ ಮಗ? ಬೃಹಸ್ಪತ್ಯಾಚಾರ್ಯರ ಮಗ. ಆ ಬೃಹಸ್ಪತ್ಯಾಚಾರ್ಯ ಇಲ್ಲಿ ಮಗನಾಗಿ ಹುಟ್ಟಿ ಬಂತಾ ಇದ್ದಾರೆ. ಅರ್ಥಾತ್ ತಮ್ಮ ಮಗನ ಮಗನಾಗಿ ಬೃಹಸ್ಪತ್ಯಾಚಾರ್ಯರೇ ಬಂದ್ರು, ತಮಗೆ ತಾವೇ ಮೊಮ್ಮಗನಾಗಿ ಬಂದ್ರು. ಅದೆಲ್ಲ ದೇವತೆಗಳು ಸಾಂಶರಾಗಿರ್ತಾರೆ, ಹಾಗಾಗಿ ಅಂಥವರಿಗೆ ಸಾಧ್ಯ ಆಗುತ್ತೆ. ಹೀಗೆ ತಮಗೆ ತಾವೇ ಮೊಮ್ಮಗನಾಗಿ ಬೃಹಸ್ಪತ್ಯಾಚಾರ್ಯ ಬಂದ್ರು ಅಂತ ವಿಶೇಷವಾಗಿ ಇದರಲ್ಲೂ ಕೂಡ ಕೇಳ್ತೇವೆ. ಸುಮಧ್ವಿಜಯದಲ್ಲಿ ಪಾತುಂ ಪಯಾಂಸಿ ಶಿಶವೇ ಕಿಲ ಗೋಪ್ರದೋಸ್ಮೈ ಅಂತ ಪೂರ್ವಾಲಯ ಅಂತ ಹೆಸರುಳ್ಳಂತ ಒಬ್ಬ ಬ್ರಾಹ್ಮಣ. ಅವರು ಈ ಮಧ್ವಾಚಾರ್ಯರಿಗೆ ಪೂರ್ವಾಶ್ರಮದಲ್ಲಿ ಚಿಕ್ಕ ಮಗು ಆಗಿದ್ದಾಗ ವಾಸುದೇವ ಅಂತ ನಾಮಕರಣ ಆಗಿರುತ್ತೆ ಮಧ್ವಾಚಾರ್ಯರಿಗೆ. ಅವರಿಗೆ ಹಾಲು ಕುಡಿಲಿಕ್ಕೆ ಅಂತ ಒಂದು ಗೋದಾನವನ್ನು ಮಾಡಿರ್ತಾರೆ. ಯಾರಿಗೆ? ಮಧ್ವಾಚಾರ್ಯರ ತಂದೆಗೆ. ಅಂತಹ ಜಗದ್ಗುರುಗಳಾದಂತಹ ಮಧ್ವಾಚಾರ್ಯರಿಗೆ ಹಾಲು ಕುಡಿಲಿಕ್ಕೆ ಅಂತ ಗೋದಾನ ಮಾಡಿದ್ದರು. ಅದರ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ, ಸ್ವಸೂತ ಸೂನುತಯ ಪ್ರಜಾತಃ ಅಂತ ಆ ಗೋದಾನ ಮಾಡಿದಂತಹ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ತನ್ನ ಮಗನಿಗೇನೆ ಮಗನಾಗಿ ಹುಟ್ಟಿದರು ಅಂತೆ.
ಅರ್ಥಾತ್ ತಮ್ಮ ಮೊಮ್ಮಗನಾಗಿ ಹುಟ್ಟಿದರು. ಹುಟ್ಟಿ ವಿಶೇಷವಾಗಿ ಮಧ್ವಾಚಾರ್ಯರ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಮುಂದೆ ಉದ್ಧಾರ ಆದ್ರು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಬೃಹಸ್ಪತ್ಯಾಚಾರ್ಯರು ತಮ್ಮ ಮಗನಾಗಿ ಮೊಮ್ಮಗನಾಗಿ ತಾವು ಹುಟ್ಟಿದರು. ಇಲ್ಲೂ ಕೂಡ ಏನು ಅಯೋನಿಜ, ಇಲ್ಲೂ ಕೂಡ ಸ್ತ್ರೀಯ ಸಂಪರ್ಕ, ಗರ್ಭವಾಸದ ಯಾವುದು ಕೂಡ ಇಲ್ಲ. ಕೃಪಾ ಮತ್ತು ಕೃಪಿ ಯಾವ ರೀತಿಯಾಗಿ ಅಯೋನಿಜರಾಗಿ ಹುಟ್ಟಿದ್ದರೋ ಹಾಗೆ ಇಲ್ಲಿಯೂ ಕೂಡ ದ್ರೋಣಾಚಾರ್ಯರು ಕೂಡ ಅಯೋನಿಜರಾಗಿಯೇನೆ ತಾವು ಭೂಮಿಯ ಮೇಲೆ ಹುಟ್ಟಿದ್ದಾರೆ. ಮುಂದೆ ದ್ರೋಣೇತಿ ನಾಮಾಸ್ಯ ಚಕಾರ ತಾತು ಮುನಿರ್ ಭರದ್ವಾಜ ಉತಾಸ್ಯ ವೇದಾನ್ ಅಧ್ಯಾಪಯಾಮಾಸ ಚ ಶಾಸ್ತ್ರಸಂಘಾನ್ ಸರ್ವಜ್ಞತಾಂ ಆಪ ಚ ಸೋಚಿರೇಣ. ಪದಚ್ಛೇದ. ದ್ರೋಣ ಇತಿ ನಾಮ ಅಸ್ಯ ಚಕಾರ ತಾತಃ ಮುನಿಃ ಭರದ್ವಾಜಃ ಉತ ಅಸ್ಯ ವೇದಾನ್ ಅಧ್ಯಾಪಯಾಮಾಸ ಸಹ ಶಾಸ್ತ್ರಸಂಘಾನ್ ಸರ್ವಜ್ಞತಾಂ ಆಪ ಚ ಸಹ ಅಚಿರೇಣ. ಮುಂದೆ ತಾತಃ. ತಾತಃ ಅಂತ ಹೇಳಿದ್ರೆ ಸಂಸ್ಕೃತ ಎರಡು ಅರ್ಥ ಇದೆ. ಒಂದು ತಾತ ಅರ್ಥಾತ್ ತಂದೆಯ ಈ ರೀತಿ ಅರ್ಥ ಇದೆ, ಅಜ್ಜ ಅನ್ನೋ ಹೆಸರಿನಲ್ಲಿ. ಇನ್ನೊಂದು ಅರ್ಥ ತಂದೆ ಅನ್ನುವಂತ ಅರ್ಥದಲ್ಲೂ ಕೂಡ ತಾತ ಎನ್ನುವಂತಹ ಪದ ಪ್ರಯೋಗ ಇದೆ. ಇನ್ನೊಂದು ತಾತ ಅಂತ ಹೇಳಿದ್ರೆ ತುಂಬಾ ಪ್ರೀತಿ ಪಾತ್ರ ಅಂತ, ಆ ಅರ್ಥದಲ್ಲೂ ಕೂಡ ತಾತ ಅನ್ನುವಂತಹ ಪದವನ್ನು ಪ್ರಯೋಗ ಮಾಡ್ತಾರೆ. ಇಲ್ಲಿ ತಂದೆ ಅನ್ನುವಂತ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಆ ತಂದೆಯಾದಂತಹ ಮುನಿಹಿ ಭರದ್ವಾಜ, ಭರದ್ವಾಜ ಋಷಿಗಳು ವಿಶೇಷವಾಗಿ ಆ ಮಗುವಿಗೆ ದ್ರೋಣೇತಿ ನಾಮ ಚಕಾರ, ದ್ರೋಣ ಅಂತಾನೆ ನಾಮಕರಣ ಮಾಡಿದರು. ಅರ್ಥಾತ್ ದ್ರೋಣದಲ್ಲಿ ದೊನ್ನೆಯಲ್ಲಿ ಹುಟ್ಟಿದ್ರು, ಹಾಗಾಗಿ ಅವರಿಗೆ ದ್ರೋಣ ಅಂತಾನೆ ನಾಮಕರಣ ಮಾಡಿದರು. ಆ ದ್ರೋಣವೇನೆ ಇವತ್ತು ಕನ್ನಡ ಭಾಷೆಯಲ್ಲಿ ದೊನ್ನೆ ಅಂತ ಆಗಿದೆ. ಹೀಗೆ ನಾಮಕರಣ ಆಯಿತು. ವಿಶೇಷವಾಗಿ ಅವನಿಗೆ ವೇದಾನ್ ಶಾಸ್ತ್ರಸಂಘಾನ್ ಅಧ್ಯಾಪಯಾಮಾಸ. ಸ್ವತಃ ಭರದ್ವಾಜರು ದೊಡ್ಡ ಋಷಿಗಳು. ಅಂತಹ ಭರದ್ವಾಜರು ಮಗನಿಗೆ ಅನೇಕ ವೇದಗಳನ್ನು ಅಧ್ಯಯನ ಮಾಡಿಸಿದರು. ಅದೇ ರೀತಿ ಶಾಸ್ತ್ರ ಸಂಘಾನ್, ಶಾಸ್ತ್ರಗಳ ಸಮೂಹವನ್ನೇ, ಒಂದೆರಡು ಶಾಸ್ತ್ರ ಅಲ್ಲ ಅನೇಕ ಶಾಸ್ತ್ರಗಳನ್ನ ತಮ್ಮ ಮಗನಾದಂತಹ ದ್ರೋಣಾಚಾರ್ಯರಿಗೆ ಉಪದೇಶವನ್ನು ಮಾಡಿದರು. ಹೀಗೆ ದ್ರೋಣಾಚಾರ್ಯರು ಮುಂದೆ ಏನಾದ್ರು ಅಚಿರೇಣ ಸರ್ವಜ್ಞತಾಮವಾಪ, ತಕ್ಷಣದಲ್ಲಿ ಅಂದ್ರೆ ತುಂಬಾ ಟೈಮ್ ತಗೊಳ್ಳಿಲ್ಲ, ಅವರು ಶೀಘ್ರದಲ್ಲಿ ಸರ್ವಜ್ಞರಾದರು, ಅರ್ಥಾತ್ ವಿಶಿಷ್ಟವಾದ ಜ್ಞಾನ ಪಡೆದರು ಅಂತ. ಯಾಕೆ ಅಂತ ಹೇಳಿದ್ರೆ ಸ್ವತಃ ಬೃಹಸ್ಪತ್ಯಾಚಾರ್ಯರು ದೊಡ್ಡ ಜ್ಞಾನಿಗಳು, ಜೊತೆಗೆ ಅವರಲ್ಲಿ ಬ್ರಹ್ಮದೇವರ ಆವೇಶ. ಹಾಗಾಗಿ ಶೀಘ್ರದಲ್ಲಿ ವೇಗವಾಗಿ ಅವರು ಎಲ್ಲ ಶಾಸ್ತ್ರಗಳನ್ನು ವೇದಗಳನ್ನು ಅಧ್ಯಯನ ಮಾಡಿದರು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ದ್ರೋಣಾಚಾರ್ಯರು ಕೂಡ ಮಹಾಭಾರತದ ಒಂದು ಪ್ರಧಾನವಾದಂತಹ ಪಾತ್ರ. ಸ್ವತಃ ಕೌರವರಿಗೆ ಪಾಂಡವರಿಗೆ ಎಲ್ಲ ರೀತಿಯಾದಂತಹ ವಿದ್ಯೆಗಳನ್ನ ಹಾರ ಎರೆದುಕೊಟ್ಟು ಮಹಾಭಾರತ ಯುದ್ಧದಲ್ಲಿ ವಿಶಿಷ್ಟವಾಗಿ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯ ಇಬ್ಬರೂ ಕೂಡ ತುಂಬಾ ವಯಸ್ಸಾದಂತಹ ವ್ಯಕ್ತಿಗಳು. ಆ ವಯಸ್ಸಾಗಿದ್ದರೂ ಕೂಡ, ಅಷ್ಟು ವೃದ್ಧರಾಗಿದ್ದರೂ ಕೂಡ ಯುವಕರು ನಾಚುವಂತೆ ಯುದ್ಧ ಮಾಡಬೇಕಾಯ್ತು. ಕೊನೆಗೆ ಈ ಭೀಷ್ಮರನ್ನ ಮತ್ತು ದ್ರೋಣರನ್ನ ಕೊಲ್ಲಬೇಕಾದರೆ ನೇರ ಮಾರ್ಗದಲ್ಲಿ ಹೋಗ್ಲಿಲ್ಲ ಪಾಂಡವರು, ಸ್ವಲ್ಪ ವಕ್ರವಾದಂತಹ ಹಾದಿಯನ್ನು ಹಿಡಿದ್ರು. ಯಾಕೆಂತ ಹೇಳಿದ್ರೆ ಭೀಷ್ಮರನ್ನು ಕೊಲ್ಬೇಕಾದ್ರೆ ಕೊನೆಗೆ ಶಿಖಂಡಿಯನ್ನು ಮುಂದಿಟ್ಕೊಂಡು ಬಂದ್ರು. ದ್ರೋಣರನ್ನು ಕೊಲ್ಬೇಕಾದ್ರೆ ಕೃಷ್ಣನ ಮಾತಿನಂತೆ ಅಶ್ವತ್ಥಾಮ ಹತಕುಂಜರಹ ಅಂತ ಸುಳ್ಳನ್ನು ಹೇಳಿ ಕೊನೆಗೆ ದ್ರೋಣಾಚಾರ್ಯನ ಕೊಲ್ಬೇಕಾಯಿತು. ಅಂದ್ರೆ ಅಷ್ಟು ಪರಾಕ್ರಮ ಅಂತ, ಸಾಯುವ ಒಂದು ವಯಸ್ಸಿನಲ್ಲಿ ಇದ್ದರೂ ಕೂಡ ಯುವಕರು ಕೂಡ ನಾಚುವಂತೆ ಅತ್ಯದ್ಭುತವಾಗಿ ಯುದ್ಧವನ್ನು ಮಾಡಿ ಕೊನೆಗೆ ತಾವು ಪ್ರಾಣತ್ಯಾಗವನ್ನು ಮಾಡ್ತಾರೆ. ಅಂತಹ ದ್ರೋಣರ ಜನ್ಮ ಹೇಗಾಯಿತು, ಕೃಪರಂತೂ ಚಿರಂಜೀವಿಗಳಾದ ಅವರು ಸಾಯ್ಲಿಲ್ಲ. ಇಷ್ಟು ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಇದಾದ ಮೇಲೆ ದ್ರೋಣಾಚಾರ್ಯರ ಒಬ್ಬ ಸ್ನೇಹಿತ, ಅತ್ಯಂತ ಆಪ್ತ ಸ್ನೇಹಿತ, ಪಾಂಡವರ ಮಾವ, ಅದು ದೃಪದ ಎನ್ನುವಂತ ರಾಜ. ಆ ದೃಪದನ ಜನ್ಮ ಹೇಗಾಯಿತು ಅಂತ ಮುಂದೆ ತಿಳಿಸ್ತಾರೆ. ದೃಪದನ ಜನ್ಮ ಕೂಡ ಇದೇ ರೀತಿಯಾಗಿ, ಅವನು ಕೂಡ ಅಯೋನಿಜ, ಸ್ತ್ರೀಯ ಸಂಪರ್ಕದಿಂದ ಹುಟ್ಟಿದಂಥವನಲ್ಲ. ಅವನ ಒಂದು ಚಿಂತನೆಯನ್ನ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠ